ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತಲೇ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ಕೃಪಾಹಸ್ತಲೇ ನನ್ನನ್ನು ಒಪ್ಪಿಸ್ತೇನೆ. ಕೊನೆಯ ತನಕ ನನ್ನ ಸಂಗಡವಿದ್ದು ನನ್ನನ್ನು ನಡೆಸೆಂದು ನಿನ್ನಲ್ಲಿ ಮೊರೆಯಿಟ್ಟು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಪ್ರಾರ್ಥನೆಗೆ ಸಂಬಂಧಪಟ್ಟ ವಿಷಯಗಳನ್ನೇ ಧ್ಯಾನಿಸ್ತಾ ಬಂದಿದ್ದೇವೆ. ಅದರಲ್ಲಿ ನಾವು ನಮ್ಮ ಪ್ರಾರ್ಥನೆಗೆ ಮುಖ್ಯವಾಗಿ ಅಡೆತಡೆ ಉಂಟು ಮಾಡುವ ಅಥವಾ ನಮ್ಮ ಪ್ರಾರ್ಥನೆ ದೇವರು ಕೇಳದಂತೆ ಅಡ್ಡಿಯಾಗುವ ಸಂಗತಿಗಳು ಯಾವುದು ಅಂತ ನಾನು ನಿಮಗೆ ಹೇಳಿದ್ದೆ. 10 ಅಂಶಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ. ಅದಕ್ಕೆ ಮೊದಲು ನಾವು 3 ಅಂಶಗಳನ್ನು ನಾವು ಧ್ಯಾನಿಸಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟು ನಾವು ನೋಡಿದ್ದೇವೆ. ಮೊದಲನೇದಾಗಿ ನಾವು ಪಾಪದಲ್ಲಿ ಇರುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಅಂತ ಹೇಳಿ ನಾವು ಧ್ಯಾನಿಸಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಒಂದು ವಿಷಯ ನಾವು ಭಾಳ ತಿಳ್ಕೊಳ್ಬೇಕು. ಪಾಪ ಮಾಡಿದ್ದಲ್ಲ, ಪಾಪದಲ್ಲಿ ಇರುವುದಾದರೆ. ಯಾಕೆಂದರೆ ನಾವು ಹಳೆಯದಲ್ಲಿ ಪಾಪ ಮಾಡಿ ದೇವರ ಹತ್ರ ಕ್ಷಮಾಪಣೆ ಬೇಡಿದಾಗ ಅದು ನಮ್ಮ ಪ್ರಾರ್ಥನೆಗೆ ಅಡ್ಡಿ ಆಗುವುದಿಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಕೂಡ ನಮ್ಮಲ್ಲಿ ಕೆಲವು ಪಾಪಗಳು ಇದ್ದರೆ ನಾವು ಕ್ಷಮಾಪಣೆ ಬೇಡದಿಲ್ಲಾದರೆ ಅದು ನಮಗೆ ಅಡ್ಡಿ ಆಗ್ತದೆ. ಎರಡನೇದು ವಿಗ್ರಹಾರಾಧನೆ ವಿಷಯದಲ್ಲಿ ಕೂಡ ನಾವು ನೋಡಿದೆವು. ಮೂರನೇದಾಗಿ ತಪ್ಪು ಉದ್ದೇಶದಿಂದ ನಾವು ಪ್ರಾರ್ಥನೆ ಮಾಡೋದಾದರೆ ಆ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಅಂತ ಹೇಳಿ ನಾವು ನೋಡಿದೆವು. ಈಗ 4ನೇ ಸಂಗತಿಗೆ ಬಹಳ ಅಗತ್ಯವಾಗಿ ನಾವು ಬರಬೇಕು. ಇಲ್ಲಿ ನಂಬಿಕೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ ಅಂತ ಹೇಳಿ ಇದನ್ನು ನಾವು ಮಾರ್ಕನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 24ನೇ ವಾಕ್ಯದ ಆಧಾರದಲ್ಲಿ ನಾವು ಇವತ್ತು ಧ್ಯಾನಿಸೋಣ. ಮತ್ತು ಇನ್ನೊಂದು 5ನೇ ಸಂಗತಿ ಕ್ಷಮಾಪಣೆ. ನಾವು ಇತರರಿಗೆ ಕ್ಷಮಾಪಣೆ ನೀಡದಿದ್ದರೂ ಕೂಡ ನಮ್ಮ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಅದು ಕೂಡ ಅದೇ ಮಾರ್ಕನ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಉಂಟು. ಆದರೆ ಇವತ್ತು ನಾವು ಭಾಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ ನಂಬಿಕೆಯ ವಿಷಯದಲ್ಲಿ ನಂಬಿಕೆ ಇಲ್ಲದ ಪ್ರಾರ್ಥನೆ. ನಂಬಿಕೆ ಇಲ್ಲದೆ ಇರುವುದು ನಮ್ಮ ಪ್ರಾರ್ಥನೆ ದೇವರು ಕೇಳೋದಕ್ಕೆ ಒಂದು ದೊಡ್ಡ ಅಡ್ಡಿಯಾಗಿದೆ. ಇದರ ವಿಷಯದಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ನಂಬಿಕೆ ಇಲ್ಲದಿದ್ದರೆ ನಾವು ಪ್ರಾರ್ಥನೆ ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಮೊದಲು ನಾವು ನಂಬಬೇಕು. ಅದನ್ನು ಯಾಕೋಬನ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತೇವೆ. ಅಲ್ಲಿ ಸ್ಪಷ್ಟವಾಗಿ ಇಲ್ಲಿ ಇವತ್ತು ನಾವು ಇದಕ್ಕೆ ನಂಬಿಕೆಯ ವಿಷಯದಲ್ಲಿ ನಂಬಿಕೆ ನಮ್ಮ ಅಡ್ಡಿಯಾಗ್ತದೆ ಅದಕ್ಕೆ ವಿಷಯದಲ್ಲಿ ನಾವು ಧ್ಯಾನಿಸಲಿಕ್ಕೆ ತಗೊಂಡ ವಾಕ್ಯ ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 24ನೇ ವಾಕ್ಯ ನೋಡೋಣ. ಅಲ್ಲಿ ಯೇಸು ಏನು ಹೇಳ್ತಾರೆ ನೋಡಿ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ಹೇಳುತ್ತೇನೆ. ನಾವು ಪ್ರಾರ್ಥನೆ ಮಾಡುವಾಗ ಅದು ನಮಗೆ ಸಿಕ್ಕಿದೆ ಎಂದು ನಂಬಿರಿ ಯೇಸು ಹೇಳ್ತಾನೆ. ಅದನ್ನು ಆಗ ನಿಮಗೆ ಅದು ಸಿಕ್ಕುವುದಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ಇಲ್ಲಿ ನೋಡ್ತೇವೆ. ಇಲ್ಲಿ ಬಹಳ ಅಗತ್ಯವಾಗಿ ಈ ಒಂದು ಪ್ರಸಂಗವನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು. ಇದು ಯೇಸು ಕೊನೆಯ ಕ್ಷಣದಲ್ಲಿ ಈ ಅಪೊಸ್ತಲರಿಗೆ ಬೋಧಿಸುವ ಮಾತುಗಳಾಗಿವೆ. ಇಲ್ಲಿ ಇದನ್ನು ನಾವು ನೋಡಿದರೆ ಈ ವಿಷಯ ಮುಖ್ಯವಾಗಿ ಮಂಗಳವಾರ ದಿವಸ ನಡೆದದ್ದು. ಆತನು ತನ್ನ ಕೊನೆಯ ಶಿಷ್ಯರೊಂದಿಗೆ ಭೋಜನ ಮಾಡುವ ಮೊದಲನೇ ದಿವಸದಲ್ಲಿ ಈ ವಿಷಯವನ್ನು ಅಲ್ಲಿ ಪ್ರಸ್ತಾಪಿಸುತ್ತಾನೆ. ಮುಖ್ಯವಾಗಿ ಅಲ್ಲಿ ನಾವು 20ನೇ ವಾಕ್ಯದಲ್ಲಿ ನೋಡಿದಾಗ ಇಲ್ಲಿ ಭಾಳ ಅಗತ್ಯವಾಗಿ ಇಲ್ಲಿ ನೋಡಿದಾಗ ಕೊನೆಯ ಗಳಿಗೆಯಲ್ಲಿ ಅಂದರೆ ಯೇಸು ಇನ್ನು ಕೊನೆಯ ಶಿಷ್ಯರೊಂದಿಗೆ ಭೋಜನ ಮಾಡಿ ಮತ್ತೆ ಆತನು ಮರುದಿವಸ ಕ್ರೂಜೆಗೆ ಹಾಕಲ್ಪಡಲಿಕ್ಕಿದ್ದಾನೆ. ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಆತನು ಈ ಸಂಗತಿಗಳನ್ನು ಅವರಿಗೆ ಬೋಧಿಸ್ತಾನೆ. ಯಾಕೆಂದರೆ ಬಹಳ ಅಗತ್ಯವಾಗಿ ಈಗ ಆತನು ಅವರನ್ನು ಬಿಟ್ಟು ಹೋಗುವ ಪರಿಸ್ಥಿತಿ, ಬಿಟ್ಟು ಹೋಗುವ ಸಮಯ ಹತ್ತಿರ ಆಗಿದೆ. ಆದ್ದರಿಂದ ಅವರಿಗೆ ಬಹಳ ಪ್ರಾರ್ಥನೆಯ ಅಗತ್ಯ ಇದೆ ಎಂಬ ಸಂಗತಿಯಲ್ಲಿಂದ ಯೇಸು
ಈ ವಿಷಯವನ್ನು, ಪ್ರಾರ್ಥನೆ ವಿಷಯವನ್ನು ಪ್ರಸ್ತಾಪಿಸುತ್ತಾನೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಇಡೀ ಯೇಸುವಿನ ಜೀವನದಲ್ಲಿ ನಾವು ನೋಡಿದರೆ ಆತನ ಶಿಷ್ಯರು ಪ್ರಾರ್ಥನೆ ಮಾಡಿದ್ದನ್ನು ಹೆಚ್ಚು ನಾವು ಎಲ್ಲಿ ಕೂಡ ನೋಡ್ತಾ ಇಲ್ಲ. ಯಾಕೆಂದರೆ ಅವರು ಆರಾಮದಾಯಕ ಜೀವನ ಇದ್ದರು. ಅವರಿಗೆ ಯೇಸು ಇದ್ದನು, ಎಲ್ಲ ಅವರ ಅಗತ್ಯತೆಗಳನ್ನು ಅವನು ನೋಡಿಕೊಳ್ತಿದ್ದನು. ಅವರಿಗೆ ಯಾವ ಭಯ ಇರಲಿಲ್ಲ, ಯಾಕೆಂದರೆ ಅವನ ಅದ್ಭುತಗಳನ್ನು ಅವರು ನೋಡಿದ್ದಾರೆ. ಅವನನ್ನು ಯಾವನು ರಾಜಾದಿರಾಜನಂತ ಅವ್ರು ತಿಳ್ಕೊಂಡಿದ್ದರು, ದೇವಾದಿ ದೇವನಂತ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಅವರಿಗೆ ಯಾವ ಭಯ ಇರಲಿಲ್ಲ ಮತ್ತು ಯಾವ ಅಗತ್ಯತೆ ಕೂಡ ಇರಲಿಲ್ಲ. ಅದಕ್ಕಾಗಿ ಅವರ ಪ್ರಾರ್ಥನೆ ಜೀವಿತವನ್ನು ನಾವು ಹೆಚ್ಚು ಯೇಸು ಕ್ರಿಸ್ತನು ಇರುವಾಗ ಅವರ ಪ್ರಾರ್ಥನೆಯನ್ನು ನಾವು ಅಲ್ಲಿ ನೋಡೋದಿಲ್ಲ, ಅವರ ಪ್ರಾರ್ಥನೆ. ಆದರೆ ಈ ಕೊನೆಯ ಕ್ಷಣದಲ್ಲಿ ಯೇಸು ಅವರಿಗೆ ಪ್ರಾರ್ಥನೆ ವಿಷಯದಲ್ಲಿ ಸ್ವಲ್ಪ ಒತ್ತಿ ಹೇಳ್ತಾನೆ. ಇಲ್ಲಿ ಭಾಳ ಅಗತ್ಯವಾಗಿ ಯೇಸು ಹೇಳುವ ಸಂಗತಿ ಏನೆಂದರೆ ನಂಬಿಕೆ ಅಂತ ಹೇಳಿ. ಈಗ ನಾವು ನೋಡಿ ಅಪೊಸ್ತಲರ ಪರಿಸ್ಥಿತಿ ಒಂದು ಪ್ರಾರ್ಥನೆ ವಿಷಯದಲ್ಲಿ ಹೇಗಿತ್ತಂತ ಸ್ವಲ್ಪ ನೋಡೋಣ ನಾವು. ಈ ಪರಿಸ್ಥಿತಿಗೆ ಬಂದಾಗ ಆತನು ಕೊನೆಯ ಕ್ಷಣದಲ್ಲಿ ಇದ್ದಾನೆ. ಅವನನ್ನು ಯೇಸು ಹಿಡಿದುಕೊಡಲ್ಪಡುವ ಆ ದಿವಸದಲ್ಲಿ ಆತನು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆಗೆ ಅಂತ ಹೋಗ್ತಾನೆ. ಆ ಒಂದು ಪ್ರಸಂಗ ನಾವು ನೋಡೋಣ. ಅಲ್ಲಿ ಮತ್ತನ ಸುವಾರ್ತೆಗೆ ಹೋಗೋಣ. ಅದು ಎಲ್ಲ ಲೂಕನ ಸುವಾರ್ತೆ, ಮಾರ್ಕನ ಸುವಾರ್ತೆಯಲ್ಲಿ ಕೂಡ ಇದೆ. ಆದರೆ ನಾವು ಒಂದು ಕಡೆ ಮತ್ತನ ಸುವಾರ್ತೆಗೆ ಹೋಗೋಣ. 26ನೇ ಅಧ್ಯಾಯ 36ರಿಂದ 46 ತನಕ ನಾವು ಸ್ವಲ್ಪ ಅಲ್ಲಿ ನೋಡೋಣ. ಅಲ್ಲಿ ನಮಗೆ ಆ ಪ್ರಾರ್ಥನೆಗೆ ಸಂಬಂಧಪಟ್ಟ ಸ್ವಸ್ಥ ಸಂಗತಿಗಳು ತಿಳಿಯುತ್ತದೆ. ಒಂದು ಒಳ್ಳೆಯ ಉದಾಹರಣೆಯಲ್ಲಿ 26:36 ಅನಂತರ ಯೇಸು ತನ್ನ ಶಿಷ್ಯರ ಸಂಗಡ ಗೆತ್ಸೆಮನೆ ಎಂಬ ತೋಟಕ್ಕೆ ಬಂದು ಅವರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಅತ್ತಲಾಗಿ ಹೋಗಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರನನ್ನು ಜೆಬೆದಾಯನ 2 ಮಕ್ಕಳನ್ನು ಕರೆದುಕೊಂಡು ಹೋಗಿ ದುಃಖಪಟ್ಟು ಮನಗೊಂದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ನನ್ನ ಸಂಗಡ ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯು ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನಿಂದ ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಆಮೇಲೆ ಅವನು ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಹೀಗೋ ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿರಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ತಿರುಗಿ 2ನೇ ಸಾರಿ ಹೋಗಿ, ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಅವನು ತಿರುಗಿ ಬಂದಾಗ ಅವರು ನಿದ್ರೆ ಮಾಡುವುದನ್ನು ಕಂಡು ಅವರ ಕಣ್ಣುಗಳು ಭಾರವಾಗಿದ್ದವು. ಆಮೇಲೆ ತಿರುಗಿ ಅವರನ್ನು ಬಿಟ್ಟು ಹೋಗಿ ತಿರುಗಿ ಅದೇ ಮಾತನ್ನು ಹೇಳುತ್ತಾ 3ನೇ ಸಾರಿ ಪ್ರಾರ್ಥಿಸಿದನು. ತರುವಾಯ ಶಿಷ್ಯರ ಬಳಿಗೆ ಬಂದ ಅವರಿಗೆ, ನೀವು ಇನ್ನೂ ನಿದ್ರೆ ಮಾಡಿ ದಣು ವಾರಿಸಿಕೊಳ್ಳಿರಿ. ಇಗೋ, ಗಳಿಗೆ ಸಮೀಪಿಸಿದು. ಈಗ ಮನುಷ್ಯಕುಮಾರನನ್ನು ದುರ್ಜನರ ಕೈಗೆ ಒಪ್ಪಿಸಿಬಿಡುತ್ತಾರೆ. ಏಳಿರಿ, ಹೋಗೋಣ, ನನ್ನನ್ನು ಹಿಡಿದುಕೊಡುವವನು ಹತ್ತಿರಕ್ಕೆ ಬಂದಿದ್ದಾನೆ, ನೋಡಿರಿ ಎಂದು ಹೇಳಿದನು. ನೋಡಿ, ಇಲ್ಲಿ ಇಡೀ ಪರಿಸ್ಥಿತಿಯಲ್ಲಿ ನಾವು ಈ 10 ವಾಕ್ಯಗಳಲ್ಲಿ ನಾವಿಲ್ಲಿ ಮುಖ್ಯವಾಗಿ ಈಗ ತಿಳ್ಕೊಳ್ಳೋ ಪರಿಸ್ಥಿತಿ ಏನೆಂದರೆ, ಅಪೊಸ್ತಲರು ಯೇಸು ಹೇಳ್ತಾನೆ ಶಿಷ್ಯರಿಗೆ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ, ಆದರೆ ಅವರು ಮಲಕ್ಕೊಂಡಿದ್ದಾರೆ. ಯಾಕೆ? ಅವ್ರಿಗೇನು ಚಿಂತೆ ಇಲ್ಲ. ಅಲ್ಲಿ ಅವನಿಗೆ ಹಿಡಿದು ಕೊಡ್ತಾನಂತ ಅವ್ರಿಗೆ ಗೊತ್ತಿಲ್ಲ. ಅದೇ ರೀತಿ ನಮಗೆ ಕೂಡ ಏನು ಚಿಂತೆ ಇಲ್ಲದರೆ ಪ್ರಾರ್ಥನೆ ಮಾಡೋದು ನಿದ್ದೆ ಬರೋದು. ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇಲ್ಲಿ ಅವರಿಗೆ ಅಪೊಸ್ತಲರು ಕೂಡ ಅದೇ ಅಪೊಸ್ತಲರು. ಆದರೆ ನೋಡಿ, ಇಲ್ಲಿ ಇನ್ನೊಂದು ಸಂಗತಿ ಏನೆಂದರೆ, ಯೇಸು ಇರುವಾಗ ಅವರಿಗೆಲ್ಲ ಇತ್ತು, ಆಗ ಅವರಿಗೆ ಏನು ಚಿಂತೆ ಇರಲಿಲ್ಲ.
ಅದಕ್ಕಾಗಿ ಅವ್ರಿಗೆ ಪ್ರಾರ್ಥನೆ ಮಾಡುವಾಗ ನಿದ್ದೆ ಬರ್ತಿತ್ತು. ಮನುಷ್ಯನಿಗೆ ಎಲ್ಲ ಇದ್ದಾಗ ಇರುವುದು ಹೀಗೇನೆ, ದೇವರ ನೆನಪು ಇರೋದಿಲ್ಲ, ಪ್ರಾರ್ಥನೆ ಇರೋದಿಲ್ಲ, ನಿದ್ದೆ ಬರುವುದು ಪ್ರಾರ್ಥನೆ ಮಾಡುವಾಗ. ಈಗ ನೋಡಿ, ಅಪೊಸ್ತಲರು ಕೂಡ ನಮ್ಮಾಗಿ ಮನುಷ್ಯರು, ಅವರ ಪರಿಸ್ಥಿತಿಯಿಂದ ನಾವು ತಿಳ್ಕೊಳ್ಬೇಕು. ಯೇಸು ಅವರಿಗೆ ಎಚ್ಚರಿಸ್ತಾನೆ, ನೋಡಿ ಈಗ ನನ್ನನ್ನು ಹಿಡಿದುಕೊಡುವ ಸಮಯ ಅಂತ. ಆದರೂ ಕೂಡ ಅವರಿಗೆ ಅದರ ಒಂದು ದೃಢತೆ ಮತ್ತು ಗಂಭೀರತೆ ತಿಳಿಯಲಿಲ್ಲ. ಅವರು ಮತ್ತೆ ನಿದ್ದೆ ಮಾಡ್ತಾ ಇದ್ದರು. ಆಯಿತು, ನಿದ್ದೆ ಮಾಡಿದ್ದೀರಿ ಅಂತ ಹೇಳುವಾಗ, ಹೋಗೋಣ, ನನ್ನನ್ನು ಹಿಡಿದುಕೊಡ್ಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿ ಯೇಸು ಹೊರಟು ಹೋಗ್ತಾನೆ. ಈಗ ಅದೇ ಅಪೊಸ್ತಲರು ನೋಡಿ ಯೇಸುವನ್ನು ಕ್ರೂಜೆಗೆ ಹಾಕಿದ ಮೇಲೆ ನೋಡಿ ಈಗ ಅವರ ಪರಿಸ್ಥಿತಿ ಏನಾಯ್ತಂತ. ಅಪೊಸ್ತಲ ಕೃತ್ಯಕ್ಕೆ ಹೋಗಿ 1ನೇ ಅಧ್ಯಾಯ. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 14ನೇ ವಾಕ್ಯ ತೆಗೀರಿ. ಅಲ್ಲಿ ಈಗ ಅವರು ಹೇಗಿದ್ದಾರೆ ಅಂತ ನೋಡು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 14ನೇ ವಾಕ್ಯ ನಾವು ನೋಡೋಣ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಅಲ್ಲಿ ಮುಂದೆ ನೋಡಿದರೆ ಎಲ್ಲ ಅಪೊಸ್ತಲರಿದ್ದರು. ಆಗ ಅವರು ಎಣ್ಣೆ ಮರ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂದಿರುಗಿ ಬಂದರು. ಆ ಗುಡ್ಡಗೂ ಯೆರೂಸಲೇಮಕ್ಕೂ ಸಾಬತ್ ದಿನದಷ್ಟು ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹನ, ಯಾಕೋಬ, ಅಂದ್ರೆಯ. ನೋಡಿ, ಅಲ್ಲೆಲ್ಲ ಹೆಸರುಗಳು ಬರೆದಿವೆ. ಇವರೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಈಗ ಅವರಿಗೆ ಯೇಸು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಲಿಲ್ಲ. ಈಗ ಏನು ಪರಿಸ್ಥಿತಿ ಬಂತು? ಯೇಸುವನ್ನು ಕ್ರೂಜೆಗೆ ಹಾಕಿದ್ದಾರೆ. ಈಗ ಅವರಿಗೆ ಭಯ ಹುಟ್ಟಿತ್ತು. ಏನು ಅವರೇನು ಯೇಸು ರಾಜನಾಗಿದ್ದು, ಅವರು ರಾಜ ಸಿಂಹಾಸನದಲ್ಲಿ ಇರ್ತಾನೆ, ಅವನ ಆಳ್ವಿಕೆಯಲ್ಲಿ ಇವರು ಕೂಡ ಆಳ್ವಿಕೆ ನಡೆಸ್ತಾರೆ ಅಂತ ಭ್ರಮೆಯಲ್ಲಿದ್ದರು. ಯಾವಾಗ ಯೇಸುವನ್ನು ಕ್ರೂಜಲ್ಲಿ ಹಾಕಿದ್ದರ ಆಗ ಅವರಿಗೆ ಭಯ ಹುಟ್ಟಿತು. ಈಗ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರೆ, ಏಕ ಮನಸ್ಸುಳ್ಳವರಾಗಿ ಮೇಲಂತ. ಈಗ ಅವರಿಗೆ ಯೇಸು ಪ್ರಾರ್ಥನೆ ಮಾಡಿ ಕೂಡ ಹೇಳಲಿಲ್ಲ. ಆದರೆ ಅವರೇ ಏಕ ಮನಸ್ಸುಳ್ಳವರಾಗಿ ಎಲ್ಲರೂ ಸೇರಿ ಅವರು ಪ್ರಾರ್ಥನೆ ಮಾಡ್ತಿದ್ರು. ಮನುಷ್ಯನ ಜೀವಿತದಲ್ಲಿ ಕೂಡ ಇದೇ, ನಮಗೆ ಕೂಡ ಹಾಗೆ. ನಮಗೆ ಕಷ್ಟ ಬಂದ ಮೇಲೇ ಪ್ರಾರ್ಥನೆ ನೆನಪು ಬರೋದು. ಆಗ ನಮಗೆ ಪ್ರಾರ್ಥನೆ ನಿದ್ರೆ ಕೂಡ ಬರೋದಿಲ್ಲ. ಇಲ್ಲದಿದ್ದರೆ, ಎಲ್ಲ ಸರಿ ಇದ್ದರೆ ಗಟ್ಟಿ ನಿದ್ರೆ ಬರ್ತದೆ. ನಿದ್ರೆ ಹೋಗಬೇಕಾದ್ರೆ ಕಷ್ಟ ಬರಬೇಕು. ಭಾಳ ಎಚ್ಚರಿಕೆಯಾಗಿದ್ದೀರಿ. ನಿದ್ರೆ ಕಷ್ಟ ಬರೋ ತನಕ ಕಾಯಬೇಡಿ. ಪ್ರಾರ್ಥನೆ ಒಂದು ನಿರಂತರ ನಮ್ಮ ಜೀವಿತದ ಅವಿಭಾಜ್ಯ ಅಂಗ. ದೇವರೊಂದಿಗೆ ಪ್ರಾರ್ಥನೆ ಮಾಡೋ ಒಂದು ಅಭ್ಯಾಸವನ್ನು ತಿಳ್ಕೊಳ್ಳಿ. ದೇವರು ಅದ್ಭುತ ರೀತಿಯಲ್ಲಿ ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಇಲ್ಲಿ ನಾವು ತಿಳ್ಕೊಳ್ಬೇಕು. ನಾವು ನೋಡಿ, ಅಪೊಸ್ತಲರ ಜೀವಿತದಿಂದ ನಾವು ತಿಳ್ಕೊಳ್ಬೇಕು. ಕಷ್ಟ ಬಂದ ಮೇಲೆ ಪ್ರಾರ್ಥನೆಯಲ್ಲಿ ದೇವರು, ನಾವು ಪ್ರಾರ್ಥನೆ ಮಾಡಿದ್ರೆ ಆ ಪರಿಸ್ಥಿತಿಯಿಂದ ನಮಗೆ ಪ್ರಾರ್ಥನೆಯಲ್ಲಿ ನಡೆಸ್ತಾನೆ. ಅದು ನಾವು ತಿಳ್ಕೊಳ್ಬೇಕಾದ ಸಂಗತಿ ಇಲ್ಲಿ ಮುಖ್ಯವಾಗಿ. ಇಲ್ಲಿ ನೋಡಿ, ಅವರು ಕೊನೆಯ ಕ್ಷಣದಲ್ಲಿದ್ದಾರೆ. ಆದ್ದರಿಂದ ಇಲ್ಲಿ ಯೇಸು ಏನು ಹೇಳ್ತಾನೆ? ನಂಬಿರಿ, ನಿಮಗೆ ಸಿಗುವುದಂತ, ಭಾಳ ಅಗತ್ಯವಾಗಿ. ಆದ್ದರಿಂದ ಇಲ್ಲಿ ಯೇಸುವಿನ ಈ ಮಾತುಗಳಿಂದ ನಾವು ತಿಳ್ಕೊಳ್ಳೋದೇನು? ನಂಬಿಕೆಯಿಲ್ಲದ ಪ್ರಾರ್ಥನೆಯನ್ನು ನಾವು ಪ್ರಾರ್ಥನೆಯಿಂದ, ಆ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಆ ಪ್ರಾರ್ಥನೆಯಿಂದ ನಾವು ಏನು ಹೊಂದುವುದಿಲ್ಲ. ಯಾಕೋಬನು ಸ್ಪಷ್ಟವಾಗಿ ಹೇಳ್ತಾನೆ. ಈಗ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಒಂದು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿ 20ನೇ ವಾಕ್ಯಕ್ಕೆ ಬಂದಾಗ ಅಲ್ಲಿ ನೋಡಿ, 11ನೇ ಅಧ್ಯಾಯದಲ್ಲಿ ನಾವು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಸ್ವಲ್ಪ ಹಿಂದೆ ಹೋಗಿ ಅಲ್ಲಿ ಆ ವಿಷಯವಾಗಿ ತಿಳ್ಕೊಳ್ಳೋಣ ನಾವು. ಪ್ರತಿ ಸಾಯಂಕಾಲ ಯೇಸು ಆತನ ಶಿಷ್ಯರು ಪಟ್ಟಣವನ್ನು ಬಿಟ್ಟು ಹೊರಗೆ ಹೋಗುತ್ತಿದ್ದರು. ಬೆಳಿಗ್ಗೆ ಅವರು ಬರುತ್ತಿರುವಾಗ ಆ ಅಂಜೂರದ ಮರವು ಬುಡದಿಂದಲೇ ಒಣಗಿ ಹೋಗಿರುವುದನ್ನು ಕಂಡು, ಆಗ ಪೇತ್ರನು ಹಿಂದಿನ ದಿವಸದ ಸಂಗತಿಯನ್ನು ನೆನಪಿಸಿಕೊಂಡು ಆತನಿಗೆ, ಗುರುವೇ, ಇಗೋ, ನೀನು ಶಾಪ ಕೊಟ್ಟ ಅಂಜೂರದ ಮರವು ಒಣಗಿ ಹೋಗಿದೆ ಎಂದು ಹೇಳಿದ್ದಕ್ಕೆ ಯೇಸು ಹೇಳಿದ್ದೇನೆಂದರೆ, ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೂ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೇ ಇದ್ದರೆ. ನೋಡಿ, ಇಲ್ಲಿ ಪರಿಸ್ಥಿತಿ ಏನಿತ್ತಂದರೆ, ಆ ದಿವಸ ಮಂಗಳವಾರ 1ನೇ ದಿವಸ ಯೇಸು ಆ ಅಂಜೂರದ ಮರದ ಹತ್ತಿರದಿಂದ ಹೋಗುವಾಗ ಅದರಲ್ಲಿ ಯಾವುದೋ ಒಂದು ಹಣ್ಣು ಸಿಗ್ಬೋದು ಅಂತ ನೋಡಿದಾಗ, ಅದನ್ನು ಹಣ್ಣು ಇಲ್ಲದೆ ನೋಡಿದ್ದು, ಅದನ್ನು
ಶಪಿಸ್ತಾನೆ. ಇದು ಸಾಮ್ಯ ರೂಪವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಆದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು, ಇಸ್ರೇಲರ ವಿಷಯದಲ್ಲಿ ಅದನ್ನು ಪ್ರಸ್ತಾಪಿಸಲಾಗಿದೆ. ಯಾಕಂದರೆ ಇಸ್ರೇಲರು ಇಷ್ಟು ಬೋಧನೆ ಮಾಡಿ ಇಸ್ರೇಲರು ಫಲ ಕೊಡದೇ ಇರುವಾಗ ಯೇಸು ಇಸ್ರೇಲರನ್ನು ಶಿಕ್ಷಿಸುವ ವಿಷಯದಲ್ಲಿ ಇಲ್ಲಿ ಹೇಳ್ತಾನೆ, ಮರವು ಕಡಿಯಲ್ಪಡ್ತದೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ನೋಡಿ, ಅಂಜೂರ ಮರವು ಸತ್ತು ಹೋಯ್ತಲ್ಲಿ. ಇದು ಯೇಸು ಮಾಡಿದ ನಕಾರಾತ್ಮಕವಾದ ಒಂದೇ ಒಂದು ಅದ್ಭುತ. ಎಲ್ಲ ಅದ್ಭುತಗಳು ಸಕಾರಾತ್ಮಕವಾಗಿದ್ದವು. ಆದರೆ ಇದೊಂದು ಅಂಜೂರದ ಮರದ ಒಂದು ವಿಷಯ, ಇಲ್ಲಿ ಮಾಡಿದ ಅದ್ಭುತ ಕಾರ್ಯ ಅದು ನಕಾರಾತ್ಮಕವಾಗಿತ್ತು. ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಯೇಸು ಬಹಳ ಅಗತ್ಯವಾಗಿ ಹೇಳ್ತಾನೆ, ಇದು ನಂಬಿರಿ ಅಂತ ಹೇಳಿ. ನಂಬಿಕೆ ಭಾಳ ಅಗತ್ಯವಾಗಿದೆ. ಅದನ್ನು ನಾವು ಮತ್ತೇನು ಸುವಾರ್ತೆಯಲ್ಲಿ ನೋಡೋಣ. 21ನೇ ಅಧ್ಯಾಯ, ಮತ್ತೇನು ಸುವಾರ್ತೆ 21ನೇ ಅಧ್ಯಾಯ 20ನೇ ವಾಕ್ಯ ನೋಡಿ. ಅಲ್ಲಿ ಈ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದನು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ಕೂಡ, ಅಂದರೆ ಇಲ್ಲಿ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ಅಂತ ಹೇಳ್ತದೆ. ಇಲ್ಲಿ ಪೇತ್ರನು ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಿದಾಗ ನಕಾರಾತ್ಮಕವಾಗಿದ್ದರು, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ದೇವರು ಕೇಳ್ತಾನೆ ಮತ್ತು ಅದಕ್ಕೆ ಪ್ರತಿಫಲ ಸಿಗ್ತದೆ ಅಂತ ಹೇಳಿ. ಆದ್ದರಿಂದ ಇಲ್ಲಿ ಭಾಳ ಅಗತ್ಯವಾಗಿ ಯೇಸು ಪ್ರಸ್ತಾಪಿಸುವ ಸಂಗತಿ ನೋಡಿ. ಇಲ್ಲಿ ಯೇಸು ಕೊನೆಯ ಕ್ಷಣದಲ್ಲಿದ್ದಾನೆ. ಆತನು ಇನ್ನು ಮರುದಿವಸ ಆತನು ಕೊನೆಯ ಭೋಜನ ಶಿಷ್ಯರೊಂದಿಗೆ ಮಾಡಿ ಅದರ ಮರುದಿವಸ ಆತನಿಗೆ ಕ್ರೂಜಿಯಲ್ಲಿ ಹಾಕಲ್ಪಡ್ತದೆ. ಆದ್ದರಿಂದ ಈ ಕೊನೆಯ ದಿವಸಗಳಲ್ಲಿ ಯೇಸು ಇಲ್ಲಿ ಪ್ರಾರ್ಥನೆಯ ವಿಷಯದಲ್ಲಿ ಪ್ರಸ್ತಾಪಿಸ್ತಾನೆ. ಅದರ ಮೊದಲು ಅವರಿಗೆ ಯಾವತ್ತೂ ಕೂಡ ಹೆಚ್ಚು ಪ್ರಾರ್ಥನೆ ವಿಷಯದಲ್ಲಿ ಪ್ರಸ್ತಾಪಿಸಲಿಲ್ಲ. ಅವರೇ ಬಂದು ನಮಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಯೇಸು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಅಂತ ಕರ್ತನ ಪ್ರಾರ್ಥನೆಯನ್ನು ನಾವು ಅದನ್ನು ಮತ್ತೇನು ಸುವಾರ್ತೆಯಲ್ಲಿ ನೋಡಿದ್ದೇವೆ. ಈಗ ಇಲ್ಲಿ ಯೇಸು ಅವರಿಗೆ ಪ್ರಾರ್ಥನೆ ವಿಷಯದಲ್ಲಿ ಹೇಳ್ತಾನೆ. ಯಾಕೆಂದರೆ ಆತನು ಈ ಲೋಕವನ್ನು ಬಿಟ್ಟು ಹೋಗ್ಲಿಕ್ಕಿದ್ದೆ, ಇನ್ನೂ ಅವರ ಮಧ್ಯದಲ್ಲಿ ಇದ್ದ. ಆದ್ದರಿಂದ ಇನ್ನು ಮೇಲೆ ಅವರಿಗೆ ಪ್ರಾರ್ಥನೆಯ ಭಾಳ ಅಗತ್ಯ ಇದೆ. ಯಾಕೆಂದರೆ ಅವನು ಲೋಕದಿಂದ ತೆಗೆಯಲ್ಪಡುವಾಗ ಅವರು ಶೋಧನೆಗೆ ಒಳಪಡುತ್ತಾರೆ, ಜನರು ಅವರನ್ನು ವಿರೋಧಿಸ್ತಾರೆ. ಆ ಕಷ್ಟದಲ್ಲಿ ಅವರು ಗಟ್ಟಿಯಾಗಿ ಕ್ರಿಸ್ತನಿಗೆ ನಿಲ್ಲಬೇಕಾಗಿದೆ, ಕ್ರಿಸ್ತನ ಸುವಾರ್ತೆಯನ್ನು ಅವರು ಸಾರಬೇಕಾಗಿದೆ. ಈ ಎಲ್ಲ ಅಗತ್ಯತೆಗಳಿಗೆ ಅವರಿಗೆ ಪ್ರಾರ್ಥನೆಯಲ್ಲಿ ಇಲ್ಲಿ ಹೇಳ್ತಾನೆ. ಅದಕ್ಕಾಗಿ ಇಲ್ಲಿ ಯೇಸು ಪ್ರಸ್ತಾಪನೆ ಮಾಡುವಾಗ ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಳುವ ಸಂಗತಿ ಏನೆಂದರೆ ನಂಬಿಕೆ. ಈಗ ನಂಬಿಕೆ ವಿಷಯದಲ್ಲಿ ನಾವು ಒಂದ್ಸಲ ಪ್ರಾರ್ಥನೆ ವಿಷಯದಲ್ಲಿ ಧ್ಯಾನ ಮಾಡುವಾಗ ನಾವು ನೋಡಿದ್ದೇವೆ. ಆದರೆ ನಂಬಿಕೆ ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆ ಕೂಡ ಫಲದಾಯಕವಾಗುವುದಿಲ್ಲ. ನಮ್ಮ ಪ್ರಾರ್ಥನೆಗೆ ದೊಡ್ಡ ಅಡ್ಡಿ ಏನು? ನಂಬಿಕೆ ಇಲ್ಲದ ಒಂದು ಜೀವನ, ನಂಬಿಕೆ ಇಲ್ಲದೆ. ಈಗ ನಂಬಿಕೆ ವಿಷಯದಲ್ಲಿ ಕೂಡ ನಾವು 5 ಅಂಶಗಳನ್ನು ಇಲ್ಲಿ ನೋಡ್ತೇವೆ. ಭಾಳ ಅಗತ್ಯವಾಗಿ ತಿಳ್ಕೊಳ್ಬೇಕು. 5 ಅಂಶಗಳು ನೋಡ್ತೇವೆ. ಮೊದಲನೇ ಅಂಶ ಇಲ್ಲಿ ಐತಿಹಾಸಿಕದ ಹಿಸ್ಟಾರಿಕಲ್ ಫ್ಯಾಕ್ಟ್ ಅಂತ ಹೇಳ್ತೇವೆ. ಐತಿಹಾಸಿಕ ಸಂಗತಿ ಅಂದರೆ ಏನು? ನಮ್ಮ ನಂಬಿಕೆಗೆ ಕೂಡ ಕೆಲವು ಸಂಗತಿಗಳು ಆಧಾರವಾಗಿರುತ್ತವೆ. ಆಧಾರ ಇಲ್ಲದೆ ನಾವು ನಂಬಿಕೆಯದ್ದು ಕಷ್ಟ. ನಾವು ಪ್ರತಿಯೊಬ್ಬರು ಮನುಷ್ಯ ಸ್ವಭಾವದವರು. ಈಗ ನಾನು ನಿಮಗೆ ಸಣ್ಣ ರೀತಿಯಾಗಿ ಹೇಳ್ತೇನೆ. ಒಬ್ಬ ಸಣ್ಣ ಹುಡುಗ ಬಂದು ನದಿ ತೀರದಲ್ಲಿ ನಿಂತು ನಾನು ಈ ನದಿಯನ್ನು ದಾಟ್ತೇನೆ ಅಂತ ಹೇಳಿದರೆ ನಾವು ನಂಬ್ತೇವ? ಇಲ್ಲ. ಯಾವಾಗ ನಂಬ್ತೇವೆ? ಅವನು ಈಜಿ ಆ ನದಿಯನ್ನು ದಾಟಿದಾಗ ಒಂದು ಸಲ ನೋಡಿದರೆ ಇನ್ನೊಂದು ಸಲ ಅವನು ಹೇಳುವಾಗ ಹೌದು ನಾವು ನೋಡಿದ್ದೇವೆ. ಯಾಕೆ? ಆ ಹುಡುಗ ಆತನ ಜೀವಿತದಲ್ಲಿ ಆ ಕಾರ್ಯವನ್ನು ನಮಗೆ ಮಾಡಿ ತೋರಿಸಿದ್ದಾನೆ. ಇದು ಒಂದು ಐತಿಹಾಸಿಕ ಅಂಶ. ಯಾಕೆಂದರೆ ಆ ವ್ಯಕ್ತಿಯಿಂದ ಆ ಕಾರ್ಯವನ್ನು ಮಾಡಿದ್ದರಿಂದ
ಆ ವ್ಯಕ್ತಿ ಆ ಕಾರ್ಯ ಮಾಡಿದ್ದು ನಾವು ನೋಡಿದ್ದರಿಂದ ಈಗ ಆ ವ್ಯಕ್ತಿ ಮಾಡಲಿಕ್ಕೆ ಶಕ್ತನಿದ್ದಾನೆ ಎಂಬ ನಂಬಿಕೆ ನಮಗೆ ಹುಟ್ಟುತ್ತದೆ. ಆದ್ದರಿಂದ ನಂಬಿಕೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಮೊದಲನೇ ಅಂಶ ಏನಂದರೆ ಐತಿಹಾಸಿಕ ಅಂಶ. ಇದನ್ನು ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ನಾವು ದೇವರು ಮಾಡಿದ ಅದ್ಭುತಗಳನ್ನು ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ನಮ್ಮ ಜೀವಿತದಲ್ಲಿ ದೇವರು ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬ ನಂಬಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಇಲ್ಲಿ ಏನೆಂದರೆ ಐತಿಹಾಸಿಕ ಸಂಗತಿ, ದೇವರು ಮಾಡಿದ ಕಾರ್ಯಗಳು. ಇದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕಾಗಿಯೇ ದೇವರ ವಾಕ್ಯದ ಧ್ಯಾನ ಬೇಕು. ಅದಕ್ಕಾಗಿ ದೇವರು ಇಸ್ರೇಲರ ವಿಷಯದಲ್ಲಿ ದೇವರು ಧರ್ಮೋಪದೇಶವನ್ನು ಇದು ಹಳೆ ಒಡಂಬಡಿಕೆ ಅವರು ಓದಲಿಕ್ಕೆ ಅವರಿಗೆ ಧರ್ಮೋಪದೇಶವನ್ನು ಆ ಹಳೆ ಒಡಂಬಡಿಕೆಯನ್ನು ಓದಲಿಕ್ಕೆ ದೇವರು ಅವರಿಗೆ ಹೇಳಿದ್ದು, ಧ್ಯಾನ ಮಾಡಲಿಕ್ಕೆ ಬಹಳ ಅಗತ್ಯವಾಗಿ ಕೊಟ್ಟ ಆಜ್ಞೆ ಅದಾಗಿತ್ತು. ಅದು ಯಾಕೆಂದರೆ ದೇವರು ಮಾಡಿದ ಕಾರ್ಯಗಳನ್ನು ನಾವೀಗ ಧರ್ಮೋಪದೇಶ ಕಾಂಡ ಆ ಅಧ್ಯಾಯದಲ್ಲಿ ನಾವು ನೋಡಿದರೆ ಅಲ್ಲಿ ಎಲ್ಲ ವಿಷಯಗಳನ್ನು ದೇವರು ಅವರನ್ನು ಆ ಐಗುಪ್ತ ದೇಶದಿಂದ ಬಿಡಿಸಿ ತರುವಾಗ ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು ಅಲ್ಲಿ ಬರೆಯಲ್ಪಟ್ಟಿವೆ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಈ ಧರ್ಮೋಪದೇಶ ಕಾಂಡದಲ್ಲಿ ದೇವರು ಇಲ್ಲಿ ಅವರಿಗೆ ಎಲ್ಲ ಸಂಗತಿಗಳನ್ನು ನೆನಪಿಗೆ ತಂದು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ, ರಿಮೆಂಬರ್ ದಿಸ್ ಅಂತ 15 ಸಾರಿ ಅದು ನೆನಪಿನಲ್ಲಿಟ್ಟುಕೊಳ್ಳಿರಿ ಅಂತ ಬರೆಯಲ್ಪಟ್ಟಿದೆ. ಆತನು ಅವರನ್ನು ಐಗುಪ್ತ ದೇಶದಿಂದ ಫರೋವನ ಕೈಯಿಂದ ಹೇಗೆ ಬಿಡಿಸಿದನು, ಫರೋವನ ಕೈಯಿಂದ ಬಿಡಿಸಬೇಕಾದರೆ ಆತನು ಅಲ್ಲಿ ಮಾಡಿದ ಅದ್ಭುತಗಳು ಎಷ್ಟು ಅದ್ಭುತಗಳನ್ನು ಮಾಡಿದನು. ಇಲ್ಲದ್ರೆ ಫರೋವನು ಬಿಡ್ತಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಫರೋವನು ಅವರನ್ನು ಬಿಟ್ಟ ಮೇಲೆ ಆ ಕೆಂಪು ಸಮುದ್ರವನ್ನು ದಾಡಬೇಕಾದನ್ನು ಇಬ್ಬಾಗ ಮಾಡಿದನು. ಇದನ್ನು ನೆನಪಿಸಿಕೊಳ್ಳಿರಿ. ಅಷ್ಟು ಮಾತ್ರ ಅಲ್ಲ, ಅವರು ಮತ್ತೆ ಕಾಡಿನಲ್ಲಿ ಬರುವ ನೀರಿಲ್ಲದಾಗ ಬಂಡೆಯಿಂದ ಹೇಗೆ ಸುಲಿದನು, ಹೇಗೆ ಅವರಿಗೆ ಮನ್ನ ಕೊಟ್ಟನು, ಈ ಎಲ್ಲ ಅದ್ಭುತಗಳನ್ನು ನೆನೆಸಿಕೊಳ್ಳಿರಿ ಅಂತ ದೇವರು ಧರ್ಮೋಪದೇಶ ಕಾಂಡದಲ್ಲಿ ಇಸ್ರೇಲರಿಗೆ ಹೇಳ್ತಾ ಇದ್ದಾರೆ. 15 ಸಾರಿ ಬರೆಯಲ್ಪಟ್ಟಿದ್ದಲ್ಲಿ ರಿಮೆಂಬರ್ ದಿಸ್, ನೆನಪಿನಲ್ಲಿ ಕೊಟ್ಟುಕೊಳ್ಳಿ. ಯಾಕೆ? ಆವಾಗ ಮಾತ್ರ ಅವರು ಆ ಐಗುಪ್ತ ದೇಶದಿಂದ ಬಂದವರು ಆ ದೇವರು ಕಾನಾನ್ ದೇಶದಲ್ಲಿ ದೇವರ ಮೇಲೆ ಅಷ್ಟು ದೃಢವಾಗಿ ನಂಬಿಕೆಯಲ್ಲಿ ಅವರು ಅಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಮರುಭೂಮಿಯಾಗಿತ್ತು. ಅಲ್ಲಿ ಎಷ್ಟು ವಿರೋಧಿಗಳನ್ನು ಅವರು ಎದುರಿಸಬೇಕು, ಅಲ್ಲಿ ಹೋಗುವಾಗ ಎಷ್ಟು ವಿರೋಧಿಗಳು ಅವರಿಗಿದೆ, ಎಷ್ಟು ರಾಜರೊಂದಿಗೆ ಯುದ್ಧ ಆಗಬೇಕಿತ್ತು ಎಲ್ಲ ನೋಡಿ. ಅದು ಇತಿಹಾಸದಲ್ಲಿ ಆ ಹಳೆ ಒಡಂಬಡಿಕೆಯಲ್ಲಿ ನಾವು ಈ ಇತಿಹಾಸದಲ್ಲಿ ನೋಡಿದಾಗ ಎಲ್ಲ ಯುದ್ಧಗಳು ಯಾವ ರೀತಿಯಾಗಿರು. ಅದಕ್ಕೆ ನಾನು ಯಾವಾಗಲೂ ನಿಮಗೆ ಇದು ಮಾಡೋದು ಯೆಹೋಷುವನದು ಉದಾಹರಣೆ ಕೊಡೋದು. ಯಾವ ರೀತಿ ಅವನು ದೇವರ ಮೇಲೆ ನಂಬಿಕೆ ಇಟ್ಟಾಗ ಅವನು ಹೇಗೆ ಜಯ ಹೊಂದಿದನಂತ. ಯಾಕೆ? ಯೆಹೋಷುವನು ಧರ್ಮಶಾಸ್ತ್ರವನ್ನು ಓದ್ತಿದ್ದನು, ಅವನಿಗೆಲ್ಲ ಗೊತ್ತಿತ್ತು. ಅವನು ಪ್ರಾರ್ಥನೆ ಮಾಡುವಾಗ ಇದೇ ಸಂಗತಿಗಳನ್ನು ನೆನೆಸಿಕೊಂಡು ಹೇಳಿದನು. ನೀನು ನಮ್ಮ ಇಸ್ರಾಯೇಲರಿಗೆ ನೋಡಿ, ಅಲ್ಲಿ ಮೋಬರ ವಿಷಯದಲ್ಲಿ ಹೇಳುವಾಗ ಏನು ಹೇಳ್ತಾನಲ್ಲಿ, ಅವನಿಗೆ ಗೊತ್ತಿತ್ತು ಈ ಸಂಗತಿಗಳು. ಯಾಕೆ? ಅವನು ಧರ್ಮಶಾಸ್ತ್ರವನ್ನು ಓದುತ್ತಿದ್ದನು. ಎಲ್ಲ ಸಂಗತಿಗಳು ದೇವರು ಮಾಡಿದ ಅದ್ಭುತಗಳು ಅವನ ಮನಸ್ಸಿನಲ್ಲಿಟ್ಟು, ಅದಕ್ಕಾಗಿ ಅವನ ನಂಬಿಕೆ ಅಷ್ಟು ಗಟ್ಟಿಯಾಗಿತ್ತು. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ಧಾರ್ಮಿಕ ಸಂಗತಿಗಳು, ಐತಿಹಾಸಿಕ ಸಂಗತಿಗಳು ಭಾಳ ಅಗತ್ಯವಾಗಿ ನಂಬಿಕೆಯಲ್ಲಿ ಒಂದು ಆಧಾರವಾಗಿದೆ. ಅದಕ್ಕಾಗಿ ನಾವು ನಮ್ಮ ಪ್ರಾರ್ಥನೆ ಜೀವಿತ ಸರಿಯಾಗಿ ನಡೆಯಬೇಕಾದರೆ ನಾವು ತಿಳ್ಕೊಳ್ಬೇಕು, ನಮ್ಮ ದೇವರು ಎಂಥ ಅದ್ಭುತಗಳನ್ನು ಮಾಡಿದ್ದ ದೇವರು. ಈಗ ನಮ್ಮ ಜೀವಿತದಲ್ಲಿ ಅದಕ್ಕಾಗಿ ಯೇಸು ಇಲ್ಲಿ ಪ್ರಸ್ತಾಪನೆ ಮಾಡುವಾಗ ಪ್ರಾರ್ಥನೆ ವಿಷಯದಲ್ಲಿ ನೀವು ಬೆಟ್ಟಕ್ಕೆ ಬೇಕಾದರೆ ನೀವು ಸಮುದ್ರದಲ್ಲಿ ಹೋಗಿ ಬಿದ್ದು ಬೀಳಲಿ ಅಂತ ನೀವು ನಂಬಿದರೆ ಹಾಗೆ ಆಗ್ಬೋದು ಅಂತ ಹೇಳ್ತಾನೆ. ಹಾಗೆ ಅಂದರೆ ಬೆಟ್ಟ ಬೀಳ್ತದೆ ಅಂತ ಅಲ್ಲ. ಅದು ಅಂದರೆ ಏನು? ಯಾರು ಹೇಳಿದರೆ ಬೆಟ್ಟ ಬೀಳಲಿ ಅಂತ ಬೆಟ್ಟ ಬೀಳುವುದಿಲ್ಲ. ಆದರೆ ಇಲ್ಲಿ ಬಹಳ ಪ್ರಸ್ತಾಪಿಸುವ ಸಂಗತಿಯನ್ನು ಅಂದರೆ ಬೆಟ್ಟ ಸಮುದ್ರದಲ್ಲಿ ಬೀಳುವುದು ಅದು ನಮ್ಮ ಚಿಂತನೆಯಲ್ಲಿ ಅಸಾಧ್ಯವಾದ ಸಂಗತಿ. ಅದು ಸಾಧ್ಯನೇ ಇಲ್ಲ ಎಂಬ ಚಿಂತನೆ ನಮಗೆ ಸ್ಪಷ್ಟವಾಗಿ ಉಂಟು. ಸರಿತಾನೆ, ನಮಗೆ ಎಲ್ಲರಿಗೆ ಗೊತ್ತುಂಟು ಅದು ಬೆಟ್ಟ ಹೋಗಿ ಸಮುದ್ರದಲ್ಲಿ ಬೀಳುವುದಿಲ್ಲ ಅಂತ. ಈಗ ಅಂಥ ಒಂದು
ಆಗಲಿಕ್ಕೆ ಸಾಧ್ಯವಿಲ್ಲದ ಸಂಗತಿ ಇದ್ದರೂ ಕೂಡ ನಮ್ಮ ಜೀವಿತದಲ್ಲಿ ಒಂದು ಹಂತದಲ್ಲಿ ನಾವು ಪ್ರಾರ್ಥನೆಯಲ್ಲಿ ನಾವು ಇರುವಾಗ ಒಂದು ಹಂತ ನಮ್ಮ ಪರಿಸ್ಥಿತಿ ಒಂದು ಹಂತದಲ್ಲಿ ಬಂದಿದೆ. ಅಂದರೆ ಏನು? ಬೆಟ್ಟದ ಹಾಗೆ ನಮ್ಮ ಸಮಸ್ಯೆ, ಇದನ್ನು ಪರಿಹಾರ ಮಾಡಲಿಕ್ಕೆ ಯಾವ ಮನುಷ್ಯನಿಂದ ಸಾಧ್ಯ ಇಲ್ಲ, ದೇವರಿಂದಲೇ ಸಾಧ್ಯ ಇಲ್ಲ ಎಂಬ ಚಿಂತನೆ ನಮ್ಮಲ್ಲಿ ಇರಬಹುದು. ಆದರೆ ಆ ಚಿಂತನೆ ಇದ್ದರೂ ಕೂಡ ದೇವರಿಗೆ ಇದು ಸಾಧ್ಯ ಎಂಬ ಅದರ ಮುಖ್ಯವಾದ ಅರ್ಥ. ಒಂದು ವೇಳೆ ನಾವು ಈ ನನ್ನ ಸಮಸ್ಯೆ ಬೆಟ್ಟದಂತೆ ಇದ್ದರೂ ಕೂಡ ಯಾವ ಮನುಷ್ಯನಾಗಲಿ ಇದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ನನ್ನ ದೇವರಿಗಿಂತ ಬೆಟ್ಟದಂಥ ಈ ಒಂದು ಪರಿಸ್ಥಿತಿಯನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ ಎಂಬ ನಂಬಿಕೆಯಿಂದ ನಾವು ಮಾಡುವುದಾದರೆ ಎಂಥ ಬೆಟ್ಟದಂಥ ಸಮಸ್ಯೆಗಳು ನಮ್ಮಲ್ಲಿ ಇದ್ದರೂ ಕೂಡ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ. ಇಂಥ ಪ್ರಾರ್ಥನೆ ದೇವರು ನಮ್ಮನ್ನು ಕೇಳಿ ನಮಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾರೆ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಇಲ್ಲಿ ಬೆಟ್ಟ ಹೋಗಿ ಬೀಳುವುದಲ್ಲ. ಅಂದರೆ ಅಂಥ ಒಂದು ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಅಸಾಧ್ಯನೇ ಇದ್ದ ಎಂಬ ಸಮಸ್ಯೆಗಳು ಇದ್ದರೂ ಕೂಡ ದೇವರಿಗೆ ಎಲ್ಲ ಸಾಧ್ಯ. ಇಂಥ ನಂಬಿಕೆ ನಮಗೆ ಬೇಕು. ಆಗ ಮಾತ್ರ ನಾವು ಪ್ರಾರ್ಥನೆಯಲ್ಲಿ ಜಯ ಹೊಂದಲಿಕ್ಕೆ ಕಾರಣ ಆಗ್ತದೆ. ಆಗ ಮಾತ್ರ ನಮ್ಮ ಪ್ರಾರ್ಥನೆಯನ್ನು ಕೇಳಿ ದೇವರು ನಮಗೆ ಸದುತ್ತರವನ್ನು ದಯಪಾಲಿಸಲಿಕ್ಕೆ ಸಾಧ್ಯ ಇರ್ತದೆ. ಬಹಳ ಅಗತ್ಯವಾಗಿ ಇನ್ನೊಂದು ಸಂಗತಿ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕು. ಐತಿಹಾಸಿಕ ಸಂಗತಿಗಳಲ್ಲಿ ಯೆಶಾಯನ ಪ್ರವಾದನೆಯನ್ನು ಕೂಡ ಅಲ್ಲಿ ನೀವು ನೆನಪಿನಲ್ಲಿಟ್ಟುಕೊಳ್ಳಿರಿ ಎಂಥ ದೇವರಂತ. ಅದು ಒಂದು 46ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಅಲ್ಲಿ ನೋಡಿ 8ರಿಂದ 13 ತನಕ ನಾವು ಅಲ್ಲಿ ನೋಡಿದರೆ ನಮಗೆ ಅಲ್ಲಿ ಪ್ರಸ್ತಾಪನೆ ತಿಳಿಯುತ್ತದೆ. ಯೆಶಾಯನ ಪ್ರವಾದನೆ 46ನೇ ಅಧ್ಯಾಯ. ದ್ರೋಹಿಗಳೇ, ಇದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ನೋಡಿ. ದ್ರೋಹಿಗಳೆಂದರೆ ಇಸ್ರಾಯೇಲರು ವಿಗ್ರಹಗಳನ್ನು ಮಾಡಿ ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾಗಿದ್ದಾರೆ. ಈಗ ದೇವರು ಆ ಇಸ್ರಾಯೇಲರ ವಿಷಯದಲ್ಲಿ ಇಲ್ಲಿ ಏನು ಹೇಳ್ತಾರೆ ನೋಡಿ. ಅಲ್ಲಿ ಮುಂದೆ ನೋಡಿದರೆ ನೀವು 11ನೇ ಅಧ್ಯಾಯದಲ್ಲಿ ಬಾಲ್ ದೇವತೆಯನ್ನು ಹೇಗೆ ಅವರು ಪೂಜಿಸಿದರು, ಆ ಬಂಗಾರದ ವಿಗ್ರಹಗಳನ್ನೆಲ್ಲ ಮಾಡಿ ಅವರು ಪೂಜಿಸ್ತಾರೆ. ಈಗ ದೇವರ ದ್ರೋಹಿಗಳೇ, ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿರಿ. ನೆನಪಿನಲ್ಲಿ ಎಂಥದ್ದು? ಗಮನಿಸಿ, ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ, ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಮೇಲೆ ಯಾರೂ ಅಲ್ಲ. ನಾನೇ ಪರಮದೇವರು, ನನಗೆ ಸರಿಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನೆಂದು ಹೇಳಿ ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ಮೂಡಲಿಂದ ಹದ್ದು ಎರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವು ನೆರವೇರಿಸತಕ್ಕವದು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ನೋಡಿ, ಇಲ್ಲಿ ದೇವರು ಏನು ಹೇಳ್ತಾರೆ? ನೀವು ಅನ್ಯ ದೇವರ ಮೇಲೆ ಯಾಕೆ ನಂಬಿಕೆ ಇಟ್ಟಿದ್ದೀರಿ? ನೋಡಿ, ನೆನಪಿಸಿಕೊಳ್ಳಿರಿ, ನಾನೇ ದೇವರು. ಆದಿಯಲ್ಲಿ ನಿಮಗೆ ಎಲ್ಲವನ್ನು ಹೇಳಿದ್ದೇನೆ. ನೀವು ಯಾವ ಧರ್ಮಶಾಸ್ತ್ರ ನೋಡಿ, ನೀವು ಕುರಾನ್, ಯಾವುದೇ ಬೌದ್ಧ ಧರ್ಮಗ್ರಂಥ ಅಥವಾ ಯಾವುದೇ ಪುಸ್ತಕಗಳನ್ನು ಓದಿ, ಎಲ್ಲಿ ಕೂಡ ನಿಮಗೆ ಜಗತ್ತಿನ ಇನ್ನು ಮುಂದೆ ನಡೆಯಲಿಕ್ಕಿರುವ ಸಂಗತಿಗಳು ಎಲ್ಲಿ ಕೂಡ ಯಾವ ಧರ್ಮಶಾಸ್ತ್ರದ ಪುಸ್ತಕದಲ್ಲಿ ಇಲ್ಲ, ಯಾವುದೇ ಧಾರ್ಮಿಕ ಪುಸ್ತಕದಲ್ಲಿ. ಆದರೆ ಬೈಬಲಲ್ಲಿ ಎಲ್ಲವೂ ಬರೆಯಲ್ಪಟ್ಟಿವೆ. ಬೈಬಲಲ್ಲಿ 23% ಪ್ರಕಟಣೆಗಳು, ಪ್ರವಾದನೆಗಳು ಪ್ರಕಟಿಸಲ್ಪಟ್ಟಿದೆ. ದೇವರು ಮೊದಲೇ ತಿಳಿಸಿದ್ದಾರೆ. ಪ್ರಕಟಣೆ ನೋಡಿ, ಕೊನೆಯಲ್ಲಿ ಏನು ನಡೀತದೆ ಅಂತ ಹೇಳಿ ಎಲ್ಲ ಸಂಗತಿಗಳನ್ನು ದೇವರು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ನಾನೇ ದೇವರು. ಆದಿಯಲ್ಲಿ ನಿಮಗೆ ಎಲ್ಲ ವಿಷಯಗಳನ್ನು ನೆನೆದುಕೊಳ್ಳಿರಿ. ನೋಡಿ, ನಾನು ಎಂಥ ಕಾರ್ಯ ಮಾಡಿದ್ದೇನೆ, ನಿಮ್ಮನ್ನು ಎಂಥ ಪರಿಸ್ಥಿತಿಯಿಂದ ನಾನು ಬಿಡುಗಡೆ ಕೊಟ್ಟಿದ್ದೇನೆ. ನಿಮ್ಮಲ್ಲಿ ಮಧ್ಯದಲ್ಲಿ ಮಾಡಿದ ದೇವರು ಇಸ್ರಾಯೇಲರ ಮಧ್ಯದಲ್ಲಿ ಇನ್ನು ಏನು ಅದ್ಭುತ ಮಾಡಬೇಕಿತ್ತು? ಸೂರ್ಯ ಚಂದ್ರನನ್ನು ನಿಲ್ಲಿಸಿದ್ದಾನೆ, ಸಮುದ್ರವನ್ನು ಇಬ್ಬಾಗ ಮಾಡಿದ್ದಾನೆ. ಇನ್ನೇನು ಇದು ನಮಗೆ ಯೋಚಿಸಲಿಕ್ಕೆ ಕೂಡ ಸಾಧ್ಯ ಉಂಟಾ? ಇಂಥ ಅದ್ಭುತ ಮಾಡಿದ ದೇವರು ಕೂಡ ಅವರು ಮರೆತು ವಿಗ್ರಹಕ್ಕೆ ಮಾಡಿದಾಗ ದೇವರು ಹೇಳ್ತಾರೆ, ಇದನ್ನು ನೆನಪಿಸಿಕೊಳ್ಳಿರಿ ಅಂತ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಇವತ್ತು ಮೊದಲನೇ ಅಂಶ, ನಮ್ಮ ನಂಬಿಕೆಯಲ್ಲಿ ಐತಿಹಾಸಿಕ ಅಂಶ, ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ಓದಬೇಕು.
ದೇವರ ವಾಕ್ಯದ ಹಳೆ ಒಡಂಬಡಿಕೆ ನಮಗೆ ಕೊಡಲ್ಪಟ್ಟಿದೆ. ನಮ್ಮ ದೇವರು ಇಸ್ರಾಯೇಲರನ್ನು ಯಾವ ರೀತಿಯಾಗಿ ಅದ್ಭುತ ಮಾಡಿ ಅವರನ್ನು ಯಾವ ರೀತಿಯಾಗಿ ಕಾಪಾಡಿದ್ದಾನೆ, ಅವರ ಜೀವಿತದಲ್ಲಿ ಮಾಡಿದ ಅದ್ಭುತಗಳೇನು, ಅವರಿಗೆ ಮನ್ನ ಕೊಡುವುದು, ಅವರ ವೈರಿಗಳನ್ನು ಹೇಗೆ ಸಂಹರಿಸಿದ್ದಾನೆ, ಎಲ್ಲ ಸಂಗತಿಗಳು ನಮಗೆ ಸ್ಪಷ್ಟವಾಗಿ ನಾವು ನೆನಪಿನಲ್ಲಿಟ್ಟುಕೊಂಡರೆ ನಮ್ಮ ಪ್ರಾರ್ಥನೆ ಒಂದು ಫಲದಾಯಕ ಪ್ರಾರ್ಥನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನಾವು ವಾಕ್ಯದ ಧ್ಯಾನ ಬೇಕು ನಮಗೆ. ಅದಕ್ಕಾಗಿ ನಾವು ಹೇಳಿದೆವು, ವಾಕ್ಯದ ಧ್ಯಾನ ನಮ್ಮ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾಗಿ. ವಾಕ್ಯದ ಧ್ಯಾನ ಎಲ್ಲ ಸಂಗತಿಗಳನ್ನು ನೆನಪಿನಲ್ಲಿಟ್ಟು, ಖಾಲಿ ಐತಿಹಾಸಿಕ ಸಂಗತಿ ಮಾತ್ರ ಅಲ್ಲ, ನಾವು ಇನ್ನೂ ಬಹಳ ವಿಷಯವಾಗಿ ತಿಳ್ಕೊಳ್ಬೇಕು. ಈ ಐತಿಹಾಸಿಕ ಸಂಗತಿಗಳನ್ನು ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕು. ನಮ್ಮ ದೇವರು ಎಂಥ ಅದ್ಭುತಗಳನ್ನು ಮಾಡಿದ್ದಾರೆ, ಅಷ್ಟು ಮಾತ್ರ ಅಲ್ಲ, ಆತನು ನಮ್ಮ ಜೀವಿತದಲ್ಲಿ ಕೂಡ ಮಾಡಿದ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು. ಆಗ ಮಾತ್ರ ನಮ್ಮ ನಂಬಿಕೆ ದೃಢವಾಗಿರುತ್ತದೆ. ಈಗ ನಾವು ಇಷ್ಟು ಧೈರ್ಯವಾಗಿ ನಾವು ದೇವರು ಹೀಗೆ ಕಾರ್ಯ ಮಾಡ್ತಾರೆ ಅಂತ ಯಾಕೆ ಹೇಳ್ತೇವೆ? ಯಾಕೆಂದರೆ ನಮ್ಮ ಅನುಭವ, ನಮ್ಮ ಒಂದು ಪರಿಸ್ಥಿತಿಯಲ್ಲಿ, ಜೀವಿತದ ಪರಿಸ್ಥಿತಿಯಲ್ಲಿ ನಮಗೆ ಎಂಥ ಸಮಸ್ಯೆಗಳು ಎದುರುಕೊಂಡಾಗ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಎಂಥ ಒಂದು ಅದ್ಭುತ ಮಾಡಿದ್ದಾನೆ. ಕೆಲವು ಸಲ ಪ್ರಾರ್ಥನೆ ಮಾಡಿದಾಗ ಕೂಡ ಎಂಥ ಅದ್ಭುತ ಮಾಡಿದ್ದಾನೆ, ಇದು ನಮ್ಮಿಂದ ಯೋಚಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದನ್ನೆಲ್ಲ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ದೇವರ ವಾಕ್ಯದ ಧ್ಯಾನ ಮತ್ತು ಖಾಲಿ ಈ ನಮ್ಮ ದೇವರು ಮಾಡಿದ ಎಲ್ಲ ಅದ್ಭುತಗಳನ್ನು ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರದಲ್ಲಿ ನಾವು ತಿಳ್ಕೊಳ್ಳೋದು ಮತ್ತು ನೆನಪಿನಲ್ಲಿಟ್ಟುಕೊಳ್ಳುವುದು ಮಾತ್ರ ಅಲ್ಲದೆ, ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಸಂಗತಿಗಳನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ನಾವು ಮಾಡಬೇಕು. ಆದ್ದರಿಂದ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾದ ಅಂಶ ಏನು? ಮೊದಲು ಆರಾಧನೆ, ದೇವರನ್ನು ಸ್ತುತಿಸುವುದು. ಏನು? ದೇವರು ಮಾಡಿದ ಅದ್ಭುತಗಳನ್ನು ನೆನೆಸಿ ದೇವರಿಗೆ ಸ್ತೋತ್ರ ಮಾಡೋದು. ನಮ್ಮನ್ನು ಪಾಪಿಗಳನ್ನು ನೀನು ಕಾಪಾಡಿದ್ದಿ, ನಮ್ಮನ್ನು ರಕ್ಷಣೆ ನಡೆಸಿದ್ದಿ, ನಮ್ಮ ಪಾಪಗಳನ್ನು ನೀನು ತೊಳೆದು ನಮ್ಮನ್ನು ಪರಿಶುದ್ಧ ಮಾಡಿದ್ದಿ. ಎಂಥ ದುಷ್ಟರು ನಾವಾಗಿದ್ದೆವು, ಇವತ್ತು ನಮ್ಮನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದೀರಿ. ಎಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೆವು, ಇವತ್ತು ನಮ್ಮನ್ನು ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ದಿ. ಇದನ್ನೆಲ್ಲ ಪ್ರಾರ್ಥನೆಯ ಮೊದಲ ಭಾಗ ಆಗ್ತದೆ. ಆದ್ದರಿಂದ ಭಾಳ ಅಗತ್ಯವಾಗಿ ನಾವು ನಂಬಿಕೆ, ನಮ್ಮ ಪ್ರಾರ್ಥನೆಗೆ ನಾಲ್ಕನೆಯ ಅಂಶ, ನಂಬಿಕೆ ಇಲ್ಲದ ಒಂದು ಅಡ್ಡಿ ನಂಬಿಕೆಯ ಮೂಲಕ ನಾವು ತೆಗೆಯಬೇಕಾದರೆ ಇಲ್ಲಿ ಭಾಳ ಅಗತ್ಯವಾಗಿ ಮೊದಲನೇದ ಐತಿಹಾಸಿಕ ಅಂಶವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರು ಮಾಡಿದ ಅದ್ಭುತಗಳನ್ನು ತಿಳ್ಕೊಂಡು ಅದರ ಮೂಲಕ ನಮ್ಮ ನಂಬಿಕೆ ದೃಢವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವಿತದಲ್ಲಿ ಆತನು ಮಾಡಿದ ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಇದರ ಮೂಲಕ ನಾವು ದೇವರ ಮೇಲಿರುವ ನಂಬಿಕೆ ನಮಗೆ ದೃಢವಾಗ್ತದೆ. ಮತ್ತು ಇದರ ಮೂಲಕ ನಾವು ಪ್ರಾರ್ಥನೆ, ನಂಬಿಕೆ ಇದ್ದರೆ ನೀವು ಎಂಥ ಬೇಕಾದರೂ ಬೇಡಿಕೊಳ್ಳಿರಿ, ನಿಮಗೆ ಸಿಗೋದು. ನೀವು ಎಂಥ ಗುಡ್ಡವನ್ನು ಹೋಗಿ ಸಮುದ್ರಕ್ಕೆ ಬೀಳಲಿಕ್ಕೆ ಹೇಳಿರಿ, ಅದು ಕೂಡ ನಡೆಯಿದ್ದಂಥದ್ದು ಯೇಸು ಹೇಳಿದ ಮಾತುಗಳು. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಇವತ್ತು ನಾವು ತಿಳ್ಕೊಳ್ಬೇಕಾದ ಆ ನಾಲ್ಕನೆಯ ಸಂಗತಿಯಲ್ಲಿ ನಮ್ಮ ನಂಬಿಕೆ ಇಲ್ಲದೆ ಇರುವುದು ನಮ್ಮ ಪ್ರಾರ್ಥನೆಗೆ ದೊಡ್ಡ ಅಡ್ಡಿ. ಇದರ ಒಂದು ಅಂಶ ಮಾತ್ರ ನಾವು ನೋಡಿದ್ದೇವೆ, ಐತಿಹಾಸಿಕ ಅಂಶ. ಅಂದರೆ ದೇವರು ನಮ್ಮನ್ನು ಯಾವ ರೀತಿಯಾಗಿ, ನಮ್ಮನ್ನು ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು ಯಾವ ರೀತಿಯಾಗಿ ನಡೆಸಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವಿತದಲ್ಲಿ ಆತನು ಏನು ಮಾಡಿದ್ದಾನೆ, ಇದನ್ನು ನೆನಪಿನಲ್ಲಿಟ್ಟುಕೊಂಡು ಪ್ರಾರ್ಥನೆ, ನಮ್ಮ ನಂಬಿಕೆಯನ್ನು ಬಲಪಡಿಸಿದರೆ ನಮ್ಮ ಪ್ರಾರ್ಥನೆ ಫಲದಾಯಕವಾಗಲಿಕ್ಕೆ ಸಾಧ್ಯ ಇದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆತನಿಗೆ ಯುಗ ಯುಗಾಂತರಗಳು ಸ್ತುತಿ ಸ್ತೋತ್ರ ಸಲ್ಲಿಕೆ ಆಗಲಿ. ಆಮೇಲೆ